ರೇಣುಕಾಚಾರ್ಯ ಅವರ ಯೋಗ್ಯತೆ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಅವರು ಎಷ್ಟು ಹಣ ಪಡೆದರು ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರಿಂದ ಅನ್ನೋದು ತಿಳಿದು ಬಂದರೆ ಅವರು ಜೈಲು ಹಿಂದೆ ಕಂಬಿ ಎಣಿಸ್ಬೇಕಾಗತ್ತೆ. ಅವರು ಏನು ಅನ್ನೋದು ಗೊತ್ತು. ಅವರ ಅಧಿಕಾರಕ್ಕೋಸ್ಕರ ಯಡಿಯೂರಪ್ಪನವರು ಅವರನ್ನು ದುರ್ಬಳಕೆ ಮಾಡಿಕೊಂಡ್ರು. ಜೊತೆಗೆ ಸರ್ಕಾರದ ಪರ ನಿಂತಿದ್ದು ನಾನು ಅನ್ನೋದು ಸಿಟಿ ರವಿ ಹೇಳಿಕೆ. ಇದಕ್ಕೆ ರೇಣುಕಾಚಾರ್ಯ ಏನು ಹೇಳ್ತಾರೆ ನೋಡೋಣ. ಅದಕ್ಕೂ ಮೊದಲು ದೆಹಲಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ ನೋಡೋಣ. ಅಂದಾಗ ಕೆಲವೊಂದು ವಿಚಾರದಲ್ಲಿ ಏನೋ ಅಸಮಾಧಾನ ಬೇಜಾರಿದ್ದಾಗ ಈ ಥರ ಎಲ್ಲ ಸನ್ನಿವೇಶಗಳು ನಿರ್ಮಾಣ ಆಗ್ತಾವೆ. ಆ ಥರ ಆಗಲಿಕ್ಕೆ ನಿನ್ನೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಮುಖ್ಯಮಂತ್ರಿ ಜೊತೆ ಮಾತಾಡಿದರು. ಇವತ್ತು ಅವ್ರು ಮೋಸ್ಟ್ಲಿ ಸಂಪರ್ಕ ಮಾಡ್ತಾರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕಿಲ್ಲ. ವ್ಯತ್ಯಾಸ ಇದ್ದರೂ ರಾಜ್ಯದ ಮುಖಂಡರು ರಾಷ್ಟ್ರದ ಮುಖಂಡರ ಜೊತೆ ಕುಂತು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ಎಲ್ಲದಕ್ಕೂ ರಾಜೀನಾಮೆ ಒಂದು ಪರಿಹಾರ ಅಲ್ಲ ಅಂತೇಳಿ ನನ್ನ ವಿನಂತಿ ಅವರಿಗೆ ಅಷ್ಟೇ. 4-5 ಗಂಟೆದಾಗೆಲ್ಲ ನೋಡೋಣ, ಆಮೇಲೆ ನೋಡ್ಕೇಸ್ಬೇಕಾದ್ರೆ ಬ್ಯಾಟಿಂಗ್ ಆಡೋಣ. ಅಲ್ಲಿ ತನಕ ಸುಮ್ಮನೆ ಇರೋಣ್ರಿ. 5 ಗಂಟೆ ತನಕ ಏನೋ ಆಗೋವರೆಗೆ ಬ್ಯಾಟಿಂಗ್ ಆಡೋದು ಬೇಡ. ಯಾಕಂದ್ರೆ ಸುಮ್ಮನೆ ಈಗ ರಾಜಕಾರಣದಲ್ಲಿ ನೋಡಿ ಎಲ್ಲರೂ ಅವ್ರವ್ರ ಅನಿಸಿಕೆ ಅಭಿಪ್ರಾಯನ ಹೇಳ್ತಾರೋ. ನೀನು ಯಾಕೆ ಹೇಳಿದೆ, ಅವ್ನು ಹೇಳಿದ ತಪ್ಪು ಸರಿನು ಅಂತೇಳಿ ಅವ್ರ ವಿಚಾರನ ಅವ್ರು ಹೇಳ್ಬೋದು. ಇನ್ನು ಅನರ್ಹಗೊಂಡಿದ್ದ ಶಾಸಕ ಡಾಕ್ಟರ್ ಸಾರ್ವಭೌಮ ಬಬಲಿ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧ ಕಿಡಿಗಾರ್ತಾ ಇದ್ರು. ಈಗ ಯಡಿಯೂರಪ್ಪ ಪಾಳೆಯದಲ್ಲೇ ಇದ್ದಾರೆ. ಅವರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಪಕ್ಷ ಬಿಟ್ಟು ಹೋಗ್ತಾರಾ ಅಂತಕ್ಕಂಥದ್ದು ರಾಜಕೀಯವಾಗಿ ಸದ್ಯದ ಕುತೂಹಲ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಜಾರಕಿಹೊಳಿ ಬಣದ ಪ್ರಮುಖ ಶಾಸಕರಾಗಿರ್ತಕ್ಕಂಥ ಇಂಡಿ ಶಾಸಕ ಸಾರ್ವಭೌಮ ಬಗ್ಲಿಯವರೇ ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋಗ್ತಾರೆ, ಸ್ಪೀಕರ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ, ಬೆಂಗಳೂರಿಗೆ ಬನ್ನಿ ಅಂತಕ್ಕಂಥದ್ದು. ಇನ್ನೂ 3 ಗಂಟೆಯ ಸುಮಾರಿಗೆ ಯಡಿಯೂರಪ್ಪನವರು ಪಕ್ಷ ತ್ಯಾಗದ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾದ ಒಂದು ಸುದ್ದಿಯನ್ನು ನಾವು ಕೇಳ್ತಾ ಇದ್ದೇವೆ ಟಿ ವಿ ಮೇಲೆ. ಆದರೆ ಯಡಿಯೂರಪ್ಪನವರು ನಮ್ಮ ಪಕ್ಷ ಬಿಡಬಾರದು ಎಂಬುದು ನಮ್ಮ ಅಪೇಕ್ಷೆ. ಯಾಕಂದರೆ ಈ ಪಕ್ಷ ಕಟ್ಟುವಲ್ಲಿ ಅವರು ಬಹಳ ಶ್ರಮಿಸಿದ್ದಾರೆ. ಅವರ ಸೇವೆ ಇನ್ನೂ ನಮ್ಮ ಪಕ್ಷಕ್ಕೆ ಅಗತ್ಯವಿದೆ. ಆದುದರಿಂದ ಮತ್ತೊಮ್ಮೆ ನಾವು ಅವರ ಮನವಿ ಮಾಡಿಕೊಡುತ್ತೇವೆ, ಅವ್ರ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅಂತ. ಅಲ್ಲ, ಅವರು ಪಕ್ಷ ಬಿಟ್ಟರೆ ಬಿಜೆಪಿ ಕರ್ನಾಟಕದಲ್ಲಿ ಉಳಿಯೋದಿಲ್ಲ ಅಂತಕ್ಕಂಥದ್ದು ಅಂಥ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ. ನಮ್ಮ ಪಕ್ಷ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಪಕ್ಷ ಅಲ್ಲ. ನಮ್ಮದು ಸಾಮೂಹಿಕ ನಾಯಕತ್ವ. ಅಂದರೆ ಅವರು ಪಕ್ಷ ಬಿಟ್ಟರೆ ಏನೂ ಆಗೋಲ್ಲ ಅಂತ. ಸ್ವಲ್ಪ ಪರಿಣಾಮ ಆಗಬಹುದು, ಆದರೆ ಪಕ್ಷವೇ ಉಳಿಯುವುದಿಲ್ಲ ಅನ್ನುವಂಥ ಮಾತನ್ನು ಒಪ್ಪಿಕೊಳ್ಳಲಾರೆ. ಪಕ್ಷ ಇನ್ನೂ ಸದೃಢವಾಗಿ ಬೆಳೆಯಬಹುದು. ಹೀಗೆ ನೆಲಮಂಗಲದ ಶಾಸಕ ನಾಗರಾಜ್ ಅವರು ಕೂಡ ಇದ್ದಾರೆ. ನಾಗರಾಜ್ ಅವರೇ, ನೀವು ಮೂಲ ಬಿಜೆಪಿಯಲ್ಲೇ ಟಿಕೆಟನ್ನು ಪಡೆದಿರ್ತಕ್ಕಂಥವ್ರು. ಈಗ ಯಡಿಯೂರಪ್ಪನವರು ಬಿಜೆಪಿಯನ್ನು ಬಿಡ್ತಾರೆ ಅಂತಕ್ಕಂಥದ್ದು, ಬಿಜೆಪಿ ತ್ಯಾಗ ಮಾಡಿ ಮತ್ತೊಂದು ಪಕ್ಷ ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ, ಸ್ಪೀಕರ್ ಜೊತೆ ಸಂಜೆ ಮಾತುಕತೆಯನ್ನು ನಡೆಸ್ತಾರೆ ಅಂತಕ್ಕಂಥ ಮಾತುಗಳು. ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಪಕ್ಷಕ್ಕೋಸ್ಕರ ಭಾಳ ಶ್ರಮಪಟ್ಟು ಪಕ್ಷವನ್ನು ಕಟ್ಟಿ ಬೆಳೆಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 40 ವರ್ಷಗಳ ಅಧಿಕಾರ ಬರೆದಂಥದ್ದನ್ನು ಅಧಿಕಾರ ತಂದುಕೊಟ್ಟಿದ್ದಾರೆ. ಅವ್ರ ಜೊತೆಲಿ ಈ ಥರ ಎಲ್ಲ ನಾಯಕರು ಸಹ ಇವತ್ತು ಸಹಕರಿಸಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೆ ಎಲ್ಲರೂ ಸೇರಿಕೊಂಡು ನಮ್ಮ ಅಧ್ಯಕ್ಷರು ಸದಾನಂದ ಗೌಡರು ಮತ್ತು ಸಂತೋಷ್ ಜಿ ಅವರು, ಸುರೇಶ್ ಕುಮಾರ್, ಎಲ್ಲ ಅಶೋಕನವರು ಮತ್ತು ಜಗದೀಶ್ ಶೆಟ್ಟರ್ ಎಲ್ಲ ಸೇರ್ಕೊಂಡವರು ಮನ ಒಲಿಸಿ ಪುನಃ ಪಕ್ಷದಲ್ಲೇ ಇಟ್ಕೊಳ್ಳುವಂಥ ಮನವೊಲಿಸ್ತಾ ಇದ್ದಾರೆ. ಇಬ್ಬರು ಹಿರಿಯ ನಾಯಕರು, ಅವರೊಬ್ಬರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರಿಗೆ ಒಂದು ವಿವೇಚನೆಗೆ ಬಿಟ್ಟಂಥ ವಿಷಯ. ಈ ಬಗ್ಗೆ ಕಮೆಂಟ್ ಮಾಡಲು ನಾವು ಟೂ ಸ್ಮಾಲ್ ಪರ್ಸನ್ಸ್. ಆದರೆ ಯಡಿಯೂರಪ್ಪನವ್ರ ಜೊತೆ ಇಡೀ ಲಿಂಗಾಯತ ಸಮಾಜ ಹೊರಟು ಹೋಗುತ್ತೆ ಅಂತಕ್ಕಂಥ ಆತಂಕ ಹೈಕಮಾಂಡ್ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಕಡೆಯ ನಿಮಿಷದ ಪ್ಯಾಚಪ್ಸ್ಗಳನ್ನು ಕೂಡ ಮಾಡ್ತಾ ಇದೆ. ಆದರೆ ಏನು ಅಪ್ರಿಯೆನ್ಷನ್ ಇದೆ ನಮ್ಮ ಹೈಕಮಾಂಡ್ಗೆ, ಎಲ್ಲ ಲಿಂಗಾಯತ ಸಮುದಾಯ ಬಿಟ್ಟು ಹೋಗ್ತಾ ಅನ್ನುವಂಥದ್ದು ಅದು ಒಂದು ಕಾಲ್ಪನಿಕವಾದಂಥ ವಿಚಾರ. ಆ ರೀತಿಯಾದ ಘಟನೆ ಸಂಭವ ಸಾಧ್ಯತೆ ಬಹಳ ಕಡಿಮೆ. ಆದರೆ ಯಡಿಯೂರಪ್ಪನವರ ಸೇವೆ ನಮ್ಮ ಪಕ್ಷಕ್ಕೆ ಅನಿವಾರ್ಯ. ಧನ್ಯವಾದಗಳು ಬಗ್ಲಿಯವರೇ. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಪ್ರಶಾಂತ್ ಮಾತು, ಸೋಣ ನ್ಯೂಸ್ 20.7, ನಾವು ದೆಹಲಿ. ಇದರಲ್ಲಿ ದೆಹಲಿಯಲ್ಲಿ ಸಂಪಂಗಿ ಮತ್ತು ನಾಗರಾಜ್ ಜೊತೆಗೆ ಡಾಕ್ಟರ್ ಸಾರ್ವಭೌಮ ಬಗ್ಲಿ ಬಾಲಚಂದ್ರ ಜಾರಕಿಹೊಳಿಯ ಜೊತೆ ದೆಹಲಿಯಲ್ಲಿದ್ದಾರೆ. ಇದು ಅವರು ಆಡಿದ ಮಾತುಗಳು. ಪಕ್ಷ ಬಿಡಬಾರ್ದು ಅಂತ ಕೆಲವರು, ಬಿಟ್ಟರೆ ಪಕ್ಷ ಇನ್ನಷ್ಟು ಸದೃಢವಾಗಿ ಬೆಳೆಯುತ್ತೆ ಅನ್ನೋದು ಅವರ ಮಾತುಗಳು. ಇನ್ನಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಬಿಜೆಪಿಯ ಗೊಂದಲದ ಬಗ್ಗೆ ಒಂದು ಚಿಕ್ಕ ಬ್ರೇಕ್ ನಂತರ.